ಕ್ಷೇತ್ರದವ್ರು ಬೇಕಾಗ್ತದೆ ಜಾಸ್ತಿ ಮನವಿ ಮಾಡ್ಕೊಳ್ಳೋಣ. ಬೇಕೇ ಬೇಕು, ಬೇಕೇ ಬೇಕು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ. ತಾವು ಒಬ್ಬೊಬ್ಬರ ಬಂದು ನಾವು ಯುವ ಸರ ಬರ್ಬೇಕಂತ ಹೇಳಿಲ್ಲ, ನಾವು ಯುವ ಸರ್ನ ಕರೀರಿ ಅಂತ ಹೇಳಿಲ್ಲ ಸರ್. ಅದು ಬಗೆಹರಿಯಿಂದ ನಾವು 10 ನಿಮಿಷ ಕೊಡ್ತೀವಿ ಟೈಮ್ ಅಂತ ಹೇಳ್ಕಂತೆ. ಯಾಕೆ ನಮ್ಮನ್ನ ಇಷ್ಟು ಸಣ್ಣತನ ತೋರ್ಸಕತ್ತೀರಿ ನಮ್ಗೆ ಸರ್? ಎಲ್ಲಿ ಇದ್ದಿಲ್ಲ ಸರ್, ಫೈನಲ್ ಮಾಡ್ಕೊಂಡು ಹೋಗ್ಯಾರ ಸರ್. ಅದೇ ಸರ್ ಒಂದು ಉಳಿದಿದ್ದು ಹಿರೇ ಮಗಾವಿದು ಸರ್. ನಾವೇನು ಯುವ ಸರ ಬರ್ಬೇಕಂತ ಹೇಳಿಲ್ಲ, ಫೈನಲ್ಗೆ ಅವ್ರು ಬರ್ತಾರ. ಯಾಕೆ ನಿಮಗೆ ನೋಡಿ ಯುವ ಸರ್ನ ನೀವು ಕರಿತೀರ ಅಂತಂದ್ರೆ ಇನ್ನೋದವ್ರು ನಿಮ್ಗೆ ಕೆಲಸ ಮಾಡಿಲ್ಲ, ನಿಮ್ಗೆ ಅದನ್ನ ಬಗೆಹರಿಸಿ ಹೇಳಕ್ ನಿಮ್ಗೆ ಧೈರ್ಯ ಇಲ್ಲ. ಅದು ನೀವು ಇಷ್ಟು ನಮ್ಮನ್ನ ಕಾಡಿಸ್ತೀರಂತ ನಾವ್ ಯಾಕೆ ಎದ್ದು ಹೋಗ್ಬೇಕು ಇಲ್ಲಿಂದ? ನಾವೇನು ನಿಮಗೆ ಮೊದಲೇ ನಾವು ಹೇಳಿದೆ, DS ಅವರು ಫೋನ್ ಮಾಡಿದ್ರೆ ಇಲ್ಲಿ ಮತ್ತೆ ಬೇರೆ ಕಡೆ ಅಂತ ತಿಳ್ಕೊಂಡು ನಾವು 170-80ರಷ್ಟು ಸಮಸ್ಯೆ ಬಗೆಹರಿದ್ರೆ ಸಾಕು, ನಮ್ಗೆ ಅದು ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀವು ಯಾರು ಸಮಸ್ಯೆ ಆಲ್ಸಕ್ಕೂ ತಯಾರಿಲ್ಲ. ನಾವು ಹೇಳಿದ್ವಿ ಒಂದೊಂದು ಪಂಚಾಯತಿಯವರು ಬರ್ರಿ ಅಂತ ಹೇಳ್ಕೇತೆ, ಆದ್ರೆ ಒಂದೊಂದು ಪಂಚಾಯತಿಯವರು ಬರಕ್ ತಯಾರಿಲ್ಲ. ನೀವು ಎಲ್ರೂ ಬರ್ತೀರಿ, ಮತ್ತೆ ಎಲ್ರೂ ನಿಂತು ಕೇಳ್ತೀರಿ ಸರ್, ಎಲ್ರೂ ನಿಂತು ಕೇಳ್ತೀರಿ. ನಮ್ಮ ಅಧಿಕಾರಿಗಳು ಇಲ್ಲೇ ಅದಾರ ಅಂತ ಹೇಳ್ಕೇಟೆ ಎಲ್ಲರೂ ಕೇಳ್ತಾರ. ಅವ ಸಮಸ್ಯೆ ಬಗೆಹರ್ಸಕ್ ಆಗುತ್ತ ನಿಮ್ಗೆ? ಈಗ ಎಲ್ಲಾರು ಪಂಚಾಯತ್ ವೈಸ್ PDO ಅವರು, ಇಂಜಿನಿಯರ್, TA ಅಂತ ಬಗೆಹರಿಸ್ತಾರೆ. ಅದನ್ನ ನೀವು ಒಬ್ಬೊಬ್ರ ಬಂದು ಹೇಳ್ರಿ ಅಂತ ಹೇಳಿ ನಾನು, ಒಬ್ಬೊಬ್ರ ಬಂದು ಹೇಳ್ರಿ ಅಂತ ಹೇಳಿ ಎಲ್ರೂ ಬಂದು ಸರ್ ಇರೋದು ಒಂದೇ ಹಿರೇ ಮಳಗಾವಿ. ನೀವು ಈ ತರ ನಮ್ಮನ್ನ ಕಾಡ್ಸಾಕತ್ತಿದ್ರ ನಾವು ಅದಕ್ಕೆ ತಯಾರಾಗ ಇಷ್ಟು ನೀವು ನಮ್ಮ ದುರುಪಯೋಗ ತಗೋಬಾರ್ದು. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವ್ರಿಗೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವ್ರಿಗೆ ಮೊದಲು ಸರ್ ಸಮಸ್ಯೆ ಬಗೆಹರಿಸೋಕ್ಕಿಂತ ಸರ್ ಈಗ ಒಂದ್ ಕೆಲಸ ಮಾಡೋಣ. ಒಂದು ದಯವಿಟ್ಟು ಈಗೇನ ಆಗಲಿ ನಾವು ನಿರ್ಣಯ ಮಾಡಿದಂಗ ಎಲ್ಲಾ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಇರ್ತಕ್ಕಂತ ಸಂಘಟನೆಗಳವರು ನಮ್ ಸಂಬಂಧಪಟ್ಟ ಅಧಿಕಾರಿಗಳು ಕೂತ್ಕೊಂಡು ಮಾತಾಡಿ ಒಂದ್ ಹಂತಕ್ಕೆ ತಾವು ಬಗೆಹರಿಸ್ಕೊಂಡಿದ್ರಿ. ಈಗ ಅದ್ರ ಯಾವ ವಿಷಯ ಬಗೆಹರಿದಿದ್ದಿಲ್ಲ ಅಂತಂದ್ರ ಈಗ ನಿಮ್ಗೆಲ್ಲಾರು ಪ್ರಾಮಿಸ್ ಮಾಡ್ಯಾರ. ಅದು ಪ್ರಾಮಿಸ್ ಮಾಡಿದ್ದಕ್ ಮತ್ತೇನ್ ವಿಷಯ ಆಯ್ತು ನನಗೆ ಗೊತ್ತಾಗಿಲ್ಲ. ಯಾಕಂದ್ರೆ ನನಗೇನ್ ವಿಷಯ ಗೊತ್ತಂದ್ರ ಈಗ ನಾನು ಕೊನೆಯದಾಗಿ ಕೆಲವರು ಮುಗಿಸಿ ಮುಗ್ನೂರ್ ಪಂಚಾಯತಿ ಮುಗಿಸಿ ನಾ ಎದ್ದೋಗಿನಿ. ಅದ್ರ ನಂತರ ಉಳಿಕಿದ ಪಂಚಾಯತಿ ಏನ್ ನನಗ್ ಮಾಹಿತಿ ಇಲ್ಲ. ದಯವಿಟ್ಟು ಹಂಗೇನಾದ್ರೂ ಮಿಸ್ಟೇಕ್ಸ್ ಆಗಿತ್ತಂದ್ರ ನಮ್ ಸಿಬ್ಬಂದಿ ಕಡೆ ಮಿಸ್ಟೇಕ್ಸ್ ಆಗಿತ್ತಂದ್ರ ಈಗ ಅನ್ಕ ಅಗಾಳೆ ನಮ್ಮ 12ನೇ ತಾರೀಕು ಸಭೆದಾಗ ಯಾವ ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ, ಆ ಇಂಪಾರ್ಟೆಂಟ್ ವಿಷಯಗಳದಾಗ ನನ್ನ ಅನಿಸಿಕೆ ಪ್ರಕಾರ ನೀವು ಅದನ್ನ ನಿಮ್ಗೆಲ್ಲ ದಾಖಲಾತಿ ಕೊಟ್ಟಿವಿ. ನನ್ನ ಅನಿಸಿಕೆ ಪ್ರಕಾರ ಸರಿ ಸುಮಾರು ಸಣ್ಣ ಪುಟ್ಟ ಏನಿದ್ದೆಲ್ಲ ಮೇಜರ್ ಆಗಿ ಬಗೆಹರಿದವ. ಇನ್ನು ದೊಡ್ಡ 2-3 ಪ್ರಕರಣಗಳು ಮಾತ್ರ ಇನ್ನು ಪೆಂಡೆನ್ಸ್ ಅವ. ಅಂದ್ರೆ 20+ ತಗೊಳ್ಳೋದು, ಜಿಯೋ ಟ್ಯಾಗ್ GPS ಮಾಡೋದು ಪೆಂಡಿಂಗ್ ಉಳಿದವ. ಅವಕ್ಕೆ ನಾವು ಕಾಲಾವಕಾಶ ಕೇಳಿವಿ. ಆಮೇಲೆ ಕೆಲವೊಂದು ಪಂಚಾಯತಿಯವರು, ಉದಾಹರಣೆಗೆ ನಮ್ಮ ರಕ್ತಸಿ ಪಂಚಾಯತಿಯವರು, ನಮ್ಮ ಮುಗನೂರ್ ಪಂಚಾಯತಿಯವರು, ಆಮೇಲೆ ಬೇರೆ ಬೇರೆ ಪಂಚಾಯತ್ ರೈಟಿಂಗ್ ಕೊಟ್ಟಾರ. ಅವರು ಏನಂತ ಹಿಂದಿನ ಬೇಡಿಕೆಗಳವ ಇದ್ ದಿವಸ ಬಗೆಹರಿಸ ಕೊಟ್ಟಾರ. ಅದಕ್ಕೂ ನಾವು ಸ್ಪಂದನೆ ಮಾಡಿವಿ. ದಯವಿಟ್ಟು ಇಷ್ಟೆಲ್ಲ ಮಾಡ್ಲಿಕ್ಕಾಗಿನೂ ಏನಾದ್ರು ನಮ್ ಕಡೆಯಿಂದ ಅಜಾತ್ರೆ ಆಗಿದ್ರ ನಮ್ ಸಿಬ್ಬಂದಿ ಕಡೆಯಿಂದ ನಮ್ ಕಡೆಯಿಂದ ಏನಾದ್ರು ಅದನ್ನ ವಿಷಾದ ವ್ಯಕ್ತಪಡಿಸ್ತೀನಿ. ದಯವಿಟ್ಟು ಅದನ್ನ ದೂರ ಮಾಡ್ಕೋಬೇಡ್ರಿ. ಆಮೇಲೆ ಈಗ ಈ ವರ್ಷಕ್ಕೊಂದು ವಿನಂತಿ ಎಲ್ಲ ತಮ್ಮ ಗಮನಕ್ಕಿರ್ಲಿ. ಸ್ವಲ್ಪ ಹೊಸ ನಿಯಮಗಳು, ಹೊಸ ಕಾಯ್ದೆಗಳು ಬಂದಿದ್ರಿಂದ ಸ್ವಲ್ಪ ತೊಂದರೆ ಆಗ್ಲಿಕ್ಕತ್ತದ. ಯಾಕಂದ್ರ ಮೊದಲ NMMS ಮಾಡ್ತಿದ್ವಿ, ಮುಖ ಮಾಡಂತಾರ, 10 ಮಂದಿ NMR ತೆಗೀರಂತಾರ. ಆಮೇಲೆ ಒಂದು ಯುಕ್ತ ದಾರ ಅಂತ ಪ್ರೊಜೆಕ್ಟ್ ಮಾಡ್ಯಾರ. ಮೊದಲು ನಮ್ಗೆ ಯಾವ್ದಾದ್ರು ಊರಾಗ ಒಂದ್ ಏನೋ ಕೆಲಸ ಮಾಡೋಕಾದ್ರೆ ನಾವ ಆಕ್ಷನ್ ಪ್ಲಾನ್ ಮಾಡ್ಕೊತಿದ್ವಿ, ಅಪ್ರೂವ್ ತಗೋತಿದ್ವಿ, ಮಾಡ್ತಿದ್ವಿ. ಈಗ ಹಂಗಿಲ್ಲ. ಯುಕ್ತ ದಾರ ಅಂತ ಒಂದು ಏರಿಯಾನ ತಾವ ಲೊಕೇಶನ್ ಮಾಡ್ತಾರ. ಆ ಏರಿಯಾದಾಗ ಸೆಲೆಕ್ಟ್ ಆತಂದ್ರೆ ಮಾತ್ರ ಕೆಲಸ ಕೊಡಕ್ ಬರ್ತಾರೆ, ಇರೋದು ಬರಲ್ಲ. ಇದು ಉದಾಹರಣೆನ ಚೆಕ್ ಮಾಡಕ್ ಏನಾಯ್ತು, 26-27 ಈ ವರ್ಷದ್ದೇನು ಆಕ್ಷನ್ ಪ್ಲಾನ್ ಮಾಡಿವಲ್ಲ, ಸುಮಾರು ಎಲ್ಲಾ ಪಂಚಾಯತಿಗೂ ನಮ್ 19, 11, 16 ಇಲ್ಕಲ್ದಾಗ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಸರ್ಕಾರ ಕಳಿಸಿವಿ. ಅಲ್ಲೇನಾಗ್ಯದ ಅಂತಂದ್ರ ಉದಾಹರಣೆಗೆ ಮುಗನೂರ್ ಪಂಚಾಯತಿದು 11 ಕೋಟಿ ಆಗೈತಿ, ರಕ್ಕಸಿ ಪಂಚಾಯತಿದು 9 ಕೋಟಿ ರೂಪಾಯಿ ಆಗೈತಿ. ಅಂದ್ರೆ ಅವ್ರು ಏನ್ ಮಾಡ್ಯಾರ ಅಂದ್ರ ಅತಿ ಹೆಚ್ಚು ಕಾರ್ಮಿಕರು ಇರುವಂತ ಪಂಚಾಯತ್ 3 ವರ್ಷದ ಎವರೇಜ್ ತೆಗೆದು ನಮಗ್ ಕೆಲವೊಂದು ನಿರ್ದೇಶನ ಕೊಟ್ಟಾರ. ಅದು ನಾವು 2 ತರ ಆಕ್ಷನ್ ಪ್ಲಾನ್ ಗಳನ್ನ ಮಾಡಿ ಸರ್ಕಾರ ಕೊಟ್ಟಿವಿ. ಈಗ ಅದು ಏನೀಗ ಮಾತೇಶ್ ಹೇಳಿದ್ರು, ಈಗ ನಾವ್ ಮಾಡಾತೀವಿ ಸದ್ದ. ಈಗ ಏಪ್ರಿಲ್, ಮೇ, ಜೂನ್, ಜುಲೈ ಏನ್ ಈ 3 ತಿಂಗಳು ನಾವು ಮಾಡ್ತೀವಿ. ಇದು ಕೇವಲ ಹೋದ ವರ್ಷ ಅದಕ್ಕಿಂತ ಮುಂಚೆ ಇದ್ದು ಬಾಕಿ ಇದ್ದು ಅನ್ಟಚಬಲ್ ಅವ್ರಿಗೆ ಆನ್ಗೋಯಿಂಗ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಅವಕಾಶ ಕೊಟ್ಟಿದ್ರಿಂದ ಇವುಗಳಿಗೆ ನಾವು ಈಗ 20+ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕೆಲಸ ಕೊಟ್ಟು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ. ಜುಲೈ 1ನೇ ತಾರೀಕು ನಂತರ ಏನು ಸರ್ಕಾರದ ಅಷ್ಟ ಹೊಸ ನಿಯಮಗಳು ಬರ್ತಾವ, ನಿಮ್ ಜೊತೆ ಕೂತ್ ಮತ್ತೊಂದ್ಸಲ ಮೀಟಿಂಗ್ ಮಾಡಿ ಹೊಸ ನಿಯಮಗಳು ಏನ್ ಬಂದ ನಿಮ್ ಜೊತೆ ಚರ್ಚೆ ಮಾಡ್ತೇವೆ. ಅದಕ್ಕೆಲ್ಲ ನೀವು ಸಹಕಾರ ಮಾಡಿದ್ರಪ್ಪ ಅಂದ್ರ ಈ ವರ್ಷ
26, 27 ತಿಂಗಳದ ನಾವೀಗ 2ನೇ ತಿಂಗಳದ ಕಾಲಿಟ್ಟಿವಿ. ಏಪ್ರಿಲ್ 1ನೇ ತಿಂಗಳು ಮುಗಿತಿದ್ದು, ಮೇ 2ನೇ ತಿಂಗಳದ ಕಾಲಿಟ್ಟಿವಿ. ಇನ್ನು ಮುಂದೆ ನಾವು ನೀವು 10 ತಿಂಗಳ ಈ ವಿಷಯ ಬಗ್ಗೆ ನಾವು ಸಂತಾನ ನಿಮ್ ಜೊತೆ ಸಂಪರ್ಕದಾಗ ಇರ್ತೀವಿ, ನೀವು ನಮ್ ಜೊತೆ ಇರ್ತೀರಿ. ಈಗ ಹಳೆ ವಿಷಯಗಳನ್ನ ಯಾವೂ ಮತ್ತೆ ಹೊರತುಪಡಿಸಬಾರ್ದು. ಈ ಸಲ ನಂದು ವಿನಂತಿ ಇದು, ನನ್ನ ಕಡೆಯಿಂದ ಆಗ್ಲಿ, ನಮ್ಮ ಸಿಬ್ಬಂದಿ ಕಡೆಯಿಂದ ಆಗ್ಲಿ, ನಿಮ್ ಕಡೆಯಿಂದ ಆಗ್ಲಿ, ಏನೋ ವಿಷಯ ಬಂದ್ರೆ ಈ ನಾನೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಾನು ಇಲ್ಲಿ ಇವತ್ತು ಇರುತ್ತಾನ ಏನಾದ್ರೂ ಬಂದ್ರೆ ದಯವಿಟ್ಟು ನನ್ನ ಜೊತೆ ಸಂಪರ್ಕ ಮಾಡಿ. ಪಂಚಾಯತಿಗೆ ಹೋಗ್ರಿ, ಪಂಚಾಯತ್ ಸ್ಪಂದನೆ ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಜಸ್ಟ್ ನಾನು ಫೋನು, ಮೆಸೇಜು ಅಥವಾ ವಾಟ್ಸಪ್ ಮೂಲಕ ನಾನು ಕೊಟ್ರಪ್ಪ ಅಂದ್ರ, ಅಥವಾ ತಾವ್ ಯಾರಾದ್ರೂ ಮಾತಾಡಿದ್ರಿ ಅಂದ್ರೆ ನೋಟ್ ಮಾಡ್ಕೊಂಡು ನಾನು ಅದ್ರ ಪರ್ಸನಲ್ ಕೇಳ್ಕೊಂಡು ನಿಮ್ಗೆ ವಿತಿನ್ ಪೀರಿಯಡ್ ನಾಗ ಅದನ್ನ ಕ್ಲಿಯರ್ ಮಾಡ್ಕೊಡ್ತೇನೆ. ಇದು ಒಂದು ವಿನಂತಿ. ಇನ್ನೊಂದು ಮೇಜರ್ ವಿನಂತಿ ಏನಾಗ್ಲಿಕ್ಕತ್ತದ, ಸ್ವಲ್ಪ ನಾನು ಅಬ್ಸರ್ವ್ ಮಾಡಿದಾಗ ನಮ್ಮ ಸಿಬ್ಬಂದಿಯನ್ನು ಕೆಲವೊಬ್ರು ಕಾಣಿಸೋಕಂತಿರಲ್ಲ, ಅದೇನೋ ಮಾತಾಡೋ ಮುಂದೆ ಸ್ವಲ್ಪ ಭರಟಿ ಮಾತಾಡ್ತಾರ, ಹೆಂಗ್ ಮಾತಾಡ್ತಾರ. ಉಳಿಕಿದ ಪಬ್ಲಿಕ್ನೇನು ಕೆಲವೊಬ್ರು ನಡಬರ್ಕ್ ಸೇರ್ಕೋತಾರ, ನಮ್ಮ ಸಂಘಟನೆ ಸೇರ್ಕೊಂಡು ಅವರು ಒಂದಿಷ್ಟು ಹಿಂದೆ ಮಾತಾಡ್ಕೋತಾರ. ಇದು ದಯವಿಟ್ಟು ನಮ್ಮಂದ್ರ ಬೇಡ. ಯಾಕಂದ್ರ ನಿಮ್ಮ ಯೋಜನೆಗೆ ಕೆಲಸ ಕೊಡ್ಲಿಕ್ಕಂತ ಸರ್ಕಾರ ನಮ್ಮನ್ನ ನೇಮಿಸಿದ, ನಾವ್ ನಿಮ್ ಕೆಲಸ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಕಾಯ್ದೆಗಳದಾವ ಎಲ್ಲ. ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಐತಿ, ಸುಮಾರು 10-12 ವರ್ಷ ನಮ್ ಜೊತೆ ಕೂಡಿ ಕೆಲಸ ಮಾಡಿರಿ. ನಂದೇನು ವಿನಂತಿ ಅದ ಅಂತಂದ್ರ, ನಿಮ್ಗೆ ಯಾರೇ ವಿಷಯದಾಗ ಫಸ್ಟಿಗೆ ಹೋಗಿ ಪಂಚಾಯತ್ಯಾಗ ಸಂಬಂಧಪಟ್ಟ ವ್ಯಕ್ತಿಗೆ ಸಾಧ್ಯವಾದಷ್ಟು ಲಿಖಿತ ಕೊಡ್ರಿ. ಈ ಉದಾಹರಣೆಗೆ ಜಾಬ್ ಕಾರ್ಡ್ ಕೊಟ್ಟಿದ್ದಿಲ್ಲ ಅಂತ ಇಟ್ಕೋರಿ, ಹೊಸ ಜಾಬ್ ಕಾರ್ಡ್. ಆ ಯಾವ ಜಾಬ್ ಕಾರ್ಡ್ ಕೊಟ್ಟಿದ್ರೆ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟಿರಬಹುದು. ನನಗೊಂದು ವಾಟ್ಸ್ಆಪ್ನಾಗ ಅಥವಾ ಚೀಟಾಗ ನಾನು ಹಾಕಿದ್ರಪ್ಪ ಅಂದ್ರ ತಗೋರಿ. ಅವ್ರಿಗೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನನಗೆ ಬೇರೆ ದಾರಿ ಅದ, ಬೇರೆ ಅವಕಾಶ ಅದ, ನಾನು ಪ್ರೋಗ್ರಾಮ್ ಮಾಡಿಸೋದ್ರಿಂದ ಕ್ಲಿಯರ್ ಮಾಡ್ಕೊಡ್ತೀವಿ. ಇದು ಒಂದು. ಎರಡನೇ ದಿನದ ಏನಾಗ್ಲಿಕ್ಕಂತಂದ್ರ, ಕೆಲವೊಂದು ಪಂಚಾಯತ್ಯಾಗ ಇಷ್ಟೆಲ್ಲಾ ಕಷ್ಟಪಟ್ಟರು ಹಳೆ ಆನ್ಗೋಯಿಂಗ್ ವರ್ಕ್ ಇಲ್ಲ. ಕೆಲವೊಂದು ಪಂಚಾಯತ್ಯಾಗ ಈ ಬಾಳದ್ ಏನಾಗ್ತದ, ನೀವೆಲ್ಲ ಆಲೋಚನೆ ಮಾಡ್ದಂಗೆ ಏನಾಗ್ತದಂದ್ರ, ಜೂನ್ 1ನೇ ವಾರಕ್ಕನ ನಾವೀಗ ಒಂದ್ 2-3 NMR ಕೊಡ್ತೀವಿ, ಎಲ್ಲೆಲ್ಲ ಅವಕಾಶದಲ್ಲಿ ಕೊಡ್ತೀವಿ. ಜೂನ್ದಾಗ ಮಳಿ ಸ್ಟಾರ್ಟ್ ಆಗುತ್ತ. ಮಳಿ ಸ್ಟಾರ್ಟ್ ಆಗೋ 2 ತಿಂಗಳು ಮಾನ್ಸೂನ್ ಅಂತಾರ. ಮುಂದ್ 8 ತಿಂಗಳು ನಾವು ಕೊಡ್ತೀವಿ ನಿಮ್ ಜೊತೆ. ಮತ್ತೆ 8 ತಿಂಗಳ ಮತ್ತೆ ಹೊರಗ್ ಬರ್ತಾವ, ಮತ್ತೆ ಮಾಡಬೇಕಾಗ್ತದ. ಕೆಲವೊಂದು ನಿಯಮಗಳು ಸಡಿಲ್ ಮಾಡ್ಕೋಬೇಕಾಗ್ತದ. ಸರ್ಕಾರ ಸೂಚನೆ ಏನ್ ಕೊಡ್ತಾ ನೋಡ್ಕೊಳ್ಳೋಣ ಅಂತ. ದಯವಿಟ್ಟು ಯಾರು ಯಾವ್ದು ಮನಸ್ಸು ಹಚ್ಕೋಬೇಡ್ರಿ, ಯಾರು ವೈಯಕ್ತಿಕ ತಗೋಬೇಡ್ರಿ. ನೀವು ನಮ್ಗೆ ಏನಾದ್ರು ಅಂದಿದ್ರೆ ನಾವು ವೈಯಕ್ತಿಕ ತಗೊಳಲ್ಲ. ನಮ್ಮ ಟೀಮ್ನಾಗ ಅಥವಾ ನಾನು ಹಿಡ್ಕೊಂಡು ಯಾರಾದ್ರೂ ನಿಮ್ಗೆ ಏನ್ ಅಂತೀರ ವೈಯಕ್ತಿಕ ತಗೋಬೇಡ್ರಿ. ಇದೊಂದು ಸಂಘಟನೆ. ಇದು ಇನ್ನೊಂದು ಸಂತೋಷದ ಹೇಳ್ತೀನಿ, ಇಷ್ಟೆಲ್ಲ ನಾವು ಇಲ್ಲಿ ಗುಜರಾತಿ ತಾಲೂಕಿನಾಗ ಅಲ್ಲೇಂಗಂದ್ರ ಇಡೀ ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಪ್ರೈಸ್ ಏನಂತಾರ ಮಾನವ ದಿನ ಸೃಜನೆದಾಗ ಹುನಗುಂದ ಫಸ್ಟ್ ಐತಿ, ಇಲ್ಕಲ್ ಸೆಕೆಂಡ್ ಐತಿ. ಹೋದ ವರ್ಷ ನಮ್ ಪ್ರಶಸ್ತಿ ಕೊಟ್ಟಾರ ಅದಕ್ಕೆ. ಆಮೇಲೆ ಇನ್ನೊಂದ್ ಏನಾಗಿದೆ, ಎರಡನೇದು ಅತಿ ಹೆಚ್ಚು ಕೆಲಸ ಕೊಡುವಂತ ಈ ವರ್ಷಕ್ಕಾದ್ರು ಈಗ ಬೇಕಾದ್ರೆ ಈ ವರ್ಷದ ಇವತ್ತಿನ ಡೇಟ್ ಯಾರಾದ್ರೂ MS ತೆಗೆದು ನೋಡ್ಬೋದು. 7 ತಾಲೂಕಿನ ಅತಿ ಹೆಚ್ಚು ಲೇಬರ್ ಎಂಗೇಜ್, ಅತಿ ಹೆಚ್ಚು PD ಮಾಡಿದ ತಾಲೂಕು ಯಾವ್ದಿದ್ರೆ ಅದು ಹುನಗುಂದ, ಸೆಕೆಂಡ್ ಇಲ್ಕಲ್ ಐತಿ. ಆಮೇಲೆ ಮುದೋಳು, ಜಮಖಂಡಿ, ಅವೆಲ್ಲ ಬಾದಾಮಿ ಎಲ್ಲ ನೆಕ್ಸ್ಟ್ ಅದಾವ. ಬೇಕಾದ್ರೆ ನೋಡ್ಕೋಬಹುದು ರಿಪೋರ್ಟ್ ಅನ್ನ. ಅದಕ್ಕ ಇದು ಇವತ್ತು ಮಾಡಿದ್ದು 12ನೇ ತಾರೀಕು ಮಾಡಿದ್ದು ಪೂರ್ವಭಾವಿ ಸಭೆ. ಇವತ್ತು ನಿಮ್ ಪ್ರತಿಭಟನೆ ನಾವು ಮರ್ಯಾದೆ ಕೊಟ್ಟು ತಾವು ಕೊಳ್ಳದಂತ ಹಲವಾರು ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡಿವಿ. ಇನ್ನು ಮುಂದ ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಮಾಡೋಣ. ಇದರ ಮುಂಚಿತವಾಗಿ ನಿಮ್ಗೆ ಏನಾದ್ರೂ ತೊಂದರೆಗಳು ಬಂದ್ರೆ ನೇರವಾಗಿ ನಮ್ಮ ಸಂಪರ್ಕ ಮಾಡ್ರಿ. ನಾನ್ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ 100% ಪ್ರಯತ್ನ ಮಾಡ್ತೀನಿ. ಯಾವುದೋ ವಿಷಯ ಮನಸ್ಸನ್ನ ಇಟ್ಕೋಬೇಡ್ರಿ. ಏನಾದ್ರೂ ತಪ್ಪುಗಳ ತಡೆಗಳು ಈ ಊಟಕ್ಕೆ 1000 ಮಂದಿ ಕೂಡಿರಿ, ನಮ್ಮವರು 100 ಮಂದಿ ಟೈಮ್ ಕೂಡ್ಯಾರ. ಯಾರೋ ಮಾತಾಡೋ ಮುಂದೆ ಬರಾಟೆ ನಿಮ್ಮ ಆತ್ಮೀಯತೆ ಏನೋ ಹೆಚ್ಚಿರ್ತಾರೆ, ಕಡಿಮೆ ಮಂದಿ ಇರ್ತಾರ. ಅದನ್ನ ಯಾವ್ದು ವೈದ್ಯ ಹೋಗ್ಬೇಡ್ರಿ. ಹಂಗೇನಾದ್ರೂ ಅಂದಿದ್ರೆ ವಿಷಯವಾಗಿ ಬರ್ತೀನಿ. ದಯವಿಟ್ಟು ಈ ಸಭೆಯನ್ನು ಇಲ್ಲಿಗೆ ಮುಗಿಸೋಣ, ಧರಣಿ ಮುಗಿಸ್ರಿ. ನಿಮ್ ಏನೇ ಸ್ಪಂದನೆಗಳಿದ್ರು ದಯವಿಟ್ಟು ನಾಳೆಗೆ ನಾವು 9 ಗಂಟೆಯಿಂದ ಹುನಗುಂದ ಇರಿಕಲ್ ಆಫೀಸ್ ಅವೈಲೇಬಲ್ ಇರ್ತೀನಿ. ನಿಮ್ಗೆ ಏನ್ ಸಮಸ್ಯೆ ಇದ್ರೆ ಫೋನ್ ಮಾಡ್ರಿ, ಬರ್ರಿ. ಮಾಡಲ್ಲ